ಕಾಳಿ ಕನ್ನಡ ವಾಹಿನಿ, ಸತ್ಯ ನಿಮ್ಮ ಮುಂದೆ. ಇಂದಿನ ಮುಖ್ಯಾಂಶಗಳು. ಮೂರನೆಯ ದಿನ ಪತ್ತೆಯಾದ ಬಾಲಕನ ದೇಹ, ಸ್ಥಳೀಯರ ಆಕ್ರೋಶ. ಮೃತ ಬಾಲಕನ ಬಗ್ಗೆ ಅಧಿಕಾರಿಗಳ ಮಾತು. ರಾಜಕೀಯ ಮುಖಂಡರ ಭೇಟಿ. ವಾರ್ತೆಗಳ ವಿವರ. ಮೂರನೆಯ ದಿನ ಪತ್ತೆಯಾದ ಬಾಲಕನ ದೇಹ. ಕಳೆದ 2 ದಿನಗಳಿಂದ ದಾಂಡೇಲಿ ನಗರ ಆತಂಕದಲ್ಲಿದೆ. ಇದಕ್ಕೆ ಕಾರಣ 15 ವರ್ಷದ ಬಾಲಕನಿಗೆ ಮೊಸಳೆಯೊಂದು ನೀರಿನಲ್ಲಿ ಎಳೆದೊಯ್ದ ಘಟನೆ. ರವಿವಾರ ಮಧ್ಯಾಹ್ನದಿಂದ ಮಂಗಳವಾರ ಬೆಳಗಿನವರೆಗೂ ದಾಂಡೇಲಿಯ ಎಲ್ಲ ಅಧಿಕಾರಿಗಳು, ರಾಫ್ಟಿಂಗ್ ತಂಡದವರಿಂದ ನೀರಿನಲ್ಲಿ ಬಾಲಕನ ಶೋಧ ಕಾರ್ಯ ನಡೆದರೂ ಪತ್ತೆಯಾಗದ ಬಾಲಕನ ದೇಹ. ಎಷ್ಟು ಹರಸಾಹಸ ಪಟ್ಟರೂ ಸುಳಿವು ಸಿಗದ ಹಾಗೆ ಬಾಲಕನ ದೇಹ ನೀರಿನಲ್ಲಿ ಮಾಯವಾಗಿತ್ತು. ಇಂದು ಮಂಗಳವಾರ ಬಾಲಕ ಕಾಣೆಯಾಗಿ 3ನೇ ದಿನವಾಗಿತ್ತು. ಇಂದು ಕೂಡ ಮುಂಜಾನೆಯಿಂದಲೇ ರಾಫ್ಟಿಂಗ್ ತಂಡ ಬಾಲಕನ ದೇಹ ಶೋಧ ಕಾರ್ಯ ಪ್ರಾರಂಭ ಮಾಡಿದರು. ಇತ್ತ ಎಲ್ಲರ ಚಿತ್ತ ಬಾಲಕನ ದೇಹದ ಕಡೆ ಇತ್ತು. ನದಿಯ ದಡದಲ್ಲಿ ಜನರ ದಂಡು. ಅಧಿಕಾರಿಗಳ ಮುಖದಲ್ಲಿ ಆತಂಕ, ನಿರಾಸೆ. ಬಾಲಕನ ತಂದೆ ತಾಯಿಯ ಗೋಳು ನೋಡಲಿಕ್ಕೆ ಸಾಧ್ಯವಿಲ್ಲ. ಆದರೂ ಎಲ್ಲ ಸ್ಥಳೀಯರ, ಪೊಲೀಸ್ ಅಧಿಕಾರಿಗಳ ತಂಡ, ಅರಣ್ಯಾಧಿಕಾರಿಗಳ ತಂಡ, ರಾಫ್ಟಿಂಗ್ ತಂಡ ಮತ್ತು ಈಜುಗಾರರ ತಂಡ ಬಾಲಕನ ಶೋಧ ಕಾರ್ಯಕ್ಕೆ ನಿಂತಿದ್ದರು. ಬೆಳಿಗ್ಗೆ 11 ಗಂಟೆಯ ಸುಮಾರಿಗೆ ಡ್ರೋನ್ ಕ್ಯಾಮೆರಾದ ಮೂಲಕ ಬಾಲಕನ ದೇಹ ಪತ್ತೆಯಾದ ತಕ್ಷಣ ರಾಫ್ಟಿಂಗ್ ತಂಡ ಧಾವಿಸಿದರು. ಮೊಸಳೆ ಬಾಯಿಯಿಂದ ರಕ್ಷಣೆ ಮಾಡಿದ ಈಜುಗಾರರ ತಂಡ. ಬೆಳಿಗ್ಗೆ 11 ಗಂಟೆಯ ಸುಮಾರಿಗೆ ಡ್ರೋನ್ ಕ್ಯಾಮೆರಾದ ಮೂಲಕ ಬಾಲಕನ ದೇಹ ನೀರಿನಲ್ಲಿ ಪತ್ತೆಯಾದ ಸುಳಿವು ಸಿಕ್ಕಿತು. ಕೂಡಲೇ ಅಲ್ಲೇ ಇದ್ದ ರಾಫ್ಟಿಂಗ್ ತಂಡ ವೇಗವಾಗಿ ಬಾಲಕನ ದೇಹ ಇರುವ ಸ್ಥಳದಲ್ಲಿ ಹೋಗಿ ಮೊಸಳೆ ಬಾಯಿಯಿಂದ ಬಾಲಕನನ್ನು ರಕ್ಷಿಸಿ ಹಿಂತಿರುಗಿದರು. ಯಾವ ರೀತಿಯಿಂದ ನಮ್ಮ ನಗರದ ರಾಫ್ಟಿಂಗ್ ಮತ್ತು ಈಜುಗಾರರ ತಂಡ ಬಾಲಕನ ದೇಹವನ್ನು ರಕ್ಷಿಸುತ್ತಿದ್ದಾರೆಂದು ಇದರ ಸಂಪೂರ್ಣ ವಿವರ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ.
ಈ ದೃಶ್ಯ ನೋಡಿ ಬಹುಶಃ ಮೊದಲ ಬಾರಿಗೆ ಇಂತಹ ಘಟನೆ ದಾಂಡೇಲಿಯಲ್ಲಿ ನಡೆದಿದೆ. ಈ ದೃಶ್ಯ ನೋಡಿದರೆ ಹೃದಯ ಕಿತ್ತು ಬಂದಂತಾಗುತ್ತದೆ. ನೋಡಲು ಗಟ್ಟಿಯಾದ ಹೃದಯ ಬೇಕು. ನೋಡಿ ಯಾವ ರೀತಿಯಿಂದ ನರಹಂತಕ ಮೊಸಳೆ ಬಾಲಕನ ಕೈಯನ್ನು ಕತ್ತರಿಸಿ ಗಾಯ ಮಾಡಿದೆ. ಹೀಗೆ ಈಜುಗಾರರ ತಂಡ ಬಾಲಕನ ದೇಹವನ್ನು ರಕ್ಷಿಸಿ ಹಿಂದಿರುಗುತ್ತಿದ್ದಾರೆ. ನಿಜವಾಗಿಯೂ ಬಾಲಕನ ರಕ್ಷಣೆ ಮಾಡಿದ ಈಜುಗಾರರಾದ ಗಣೇಶ್ ಮತ್ತು ಮುಸ್ತಾಕ್ ಎಂಬ ಯುವಕರು ತನ್ನ ಜೀವದ ಆಸೆಯನ್ನು ನೋಡದೆ ಬಾಲಕನ ದೇಹವನ್ನು ಮೊಸಳೆ ಬಾಯಿಯಿಂದ ರಕ್ಷಿಸಿದ್ದಾರೆ. ಇದೀಗ ನಮ್ಮ ಜೊತೆ ಮುಸ್ತಾಕ್ ಮತ್ತು ಗಣೇಶ್ವರ್ ಇದ್ದಾರೆ. ಗಣೇಶ್ವರ, ಫಸ್ಟ್ ಡೆಡ್ ಬಾಡಿ ಹತ್ರ ನೀವೇನು ಹೋಗಿದ್ದು ಫಸ್ಟು? ಹೇಗೆ ಅನ್ನಿಸ್ತು ನಿಮ್ಗೆ? ಅಷ್ಟು ರಿಸ್ಕ್ ಅನ್ನಿಸ್ಲಿಲ್ವಾ? ಮತ್ತು ಡೆಡ್ ಬಾಡಿ ಹತ್ರನೇ ಮೊಸಳೆ ಇತ್ತು ಅಂತೇಳಿ ನಾವು ಕೇಳ್ಬಿಟ್ಟಿದ್ದೇವೆ ಮತ್ತು ವಿಡಿಯೋಸಲ್ಲಿ ಕೂಡ ನೋಡಿದ್ದೇವೆ. ಹೇಗೆ ಅನ್ನಿಸ್ತು ತೆಗೆಯುವಾಗ? ನಿಮಗೆ ಹೆದರಿಕೆ ಅನ್ನಿಸ್ಲಿಲ್ವಾ ನಿಮಗೆ? ಮೊಸಳೆ ಹತ್ತಿರ ಇದ್ದಾಗ ನೀವು ತೆಗಿಲಿಕ್ಕೆ ಯಾವ ಥರ ಪ್ರಯತ್ನ ಮಾಡಿದ್ದೀರಾ ಮತ್ತು ಹೇಗೆ ಬಾಡಿಯನ್ನು ಮೇಲೆ ತಂದಿದ್ದೀರಾ? ನೋಡಿದ್ದೀವಿ ನಾವು, ಮೇಲ್ಗಡೆ ಇತ್ತು ಮೊಸಳೆ ಕೆಳಗಡೆ ಇತ್ತಲ್ಲ, ಅದಕ್ಕೆ ನಾವು ಏನು ಮಾಡಿದ್ವಿ, ಸ್ವಲ್ಪ ಸಾಹಸ ಮಾಡಿದ್ವಿ, ಏನು ಆಗೈತೆ ನೋಡೋ ಅಂತ ಒಂದು ಚಾನ್ಸ್ ತೊಗೊಂಡಿವಿ. ಆ ಚಾನ್ಸ್ ಒಳಗೆ ನಾವು ತೊಗೊಂಡ್ಬಿಟ್ಟಿವಿ. ನಾವು ತೊಗೊಂಡ ತಕ್ಷಣ ಅದು ಪಬ್ಲಿಕ್ ಎಲ್ಲ ಶೋರ್ ಮಾಡಿದ್ರಲ್ಲ, ಅವಾಜ್ ಮಾಡಿದ್ರು ಅವರು. ಅದಕ್ಕೆ ಮತ್ತು ಸ್ವಲ್ಪ ಫಾಲೋಅಪ್ ಮಾಡಿದ್ದು ಅದೊಂದು ಸಿಗಲಿಲ್ಲ. ನಾವು ಸ್ಪೀಡಾಗಿ ಮತ್ತು ಈ ಕಡೆ ದಂಡಿಗೆ ಬಂದುಬಿಟ್ಟಿವಿ. ನೀರಷ್ಟು ಡೀಪ್ ಇಲ್ಲ ಆಗಿತ್ತು, ಅದಕ್ಕಾಗಿ ನಾವು ಸೈಡಿಗೆ ಬಂದುಬಿಟ್ಟಿವಿ. ಅಲ್ಲಿ ಒಂದು ವೇಳೆ ಒಂಚೂರು ಹೆಚ್ಚು ಕಡಿಮೆ ಆಗಿದ್ರು ತಮ್ಮ ಜೀವಕ್ಕೆ ಕೂಡ ರಿಸ್ಕ್ ಇತ್ತು. ಸೊ ಅದನ್ನೆಲ್ಲ ನೀವು ಸೈಡಿಗಿಟ್ಟು ಅದು ಹಂಗೆ ಇತ್ತು. ಯಾವೊಬ್ಬರೂ ರಿಸ್ಕ್ ತೊಗೊಳ್ಳೇಬೇಕಾದ್ರೆ ಬೆಳಗ್ಗಿಂದ ಹಾಗೆ ಮಾಡ್ತಾ ಇತ್ತು. ಅದು ಬಿಡೋದು ಮತ್ತು ಹಿಡಿಯೋದು, ಅದಕ್ಕೆ ಯಾರೊಬ್ಬರ ಒಂದು ರಿಸ್ಕ್ ತೊಗೋಬೇಕಂತ ನಾವು ತೆಪ್ಪ ಹಾಕಿದ್ವಿ. ಅಲ್ಲಿ ನೀವು ಬಾಡಿಯನ್ನು ತೆಗೆದು ತೆಪ್ಪದಲ್ಲಿ ಹಾಕಿದಾಗ ಮೊಸಳೆ ಏನಾದರೂ ನಿಮ್ಮನ್ನು ಫಾಲೋ ಮಾಡ್ತಾ? 2 ಟೈಮ್ ಅಟ್ಯಾಕ್ ಮಾಡಿ. 2 ಟೈಮ್. ಬಾಲಕನ ರಕ್ಷಣಾ ಕಾರ್ಯದಲ್ಲಿ ಸ್ಥಳೀಯ ರಾಫ್ಟಿಂಗ್ ತಂಡಗಳಾದ ಫ್ಲೈ ಕ್ಯಾಚರ್ಸ್, ವೈಲ್ಡರ್ ನೆಸ್ಟ್, ಜಂಗಲ್ ಲಾಟ್, ಅಕ್ವಾ ವುಡ್ಸ್, ಮಾನಸ ಅಡ್ವೆಂಚರ್ ಜೊತೆ ಸ್ಥಳೀಯರು ಸತತ 3 ದಿನಗಳಿಂದ ಭಾಗಿಯಾಗಿದ್ದಾರೆ. ನಗರದ ಅಧ್ಯಕ್ಷೆಯಾದ ಸರಸ್ವತಿ ರಜಪೂತ್ ಮತ್ತು ನಗರಸಭೆಯ ಸದಸ್ಯೆಯಾದ ಪ್ರೀತಿ ನಾಯರ್ ಬಾಲಕನ ಶೋಧ ಕಾರ್ಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸಾಥ್ ನೀಡಿದರು. ಸ್ಥಳೀಯರ ಆಕ್ರೋಶ. ಅಂತ ಹೇಳಿಲ್ಲ. ಈಗ ಒಂದು ನಿಮಿಷ, ಹುಲಿ ಒಂದು ಎಮ್ಮೆ ಹಿಡಿದ್ರೆ ಬೇರೆ ತರ ಪರಿಹಾರ ಇದೆ, ಆಡ್ ಹಿಡಿದ್ರೆ ಬೇರೆ ತರ ಪರಿಹಾರ. ಬಾಲಕನ ಮೃತದೇಹ ಪತ್ತೆಯಾದ ನಂತರ ಮೃತದೇಹವನ್ನು ದಾಂಡೇಲಿ ಸರ್ಕಾರಿ ಆಸ್ಪತ್ರೆ ಮರಣೋತ್ತರ ಪರೀಕ್ಷೆಗೆ ತರಲಾಯಿತು. ಆ ಸಂದರ್ಭದಲ್ಲಿ ಸ್ಥಳೀಯರ ಮತ್ತು ಅಧಿಕಾರಿಗಳ ಜೊತೆ ಮಾತಿನ ಚಕಮಕಿ ನಡೆಯಿತು. एरिया प्रोटेक्शन नहीं है उधर पर. नमस्ते सर, आगे कैसा सर? अभी ಸ್ವಲ್ಪ ಏಕಲಿ ಬಾತ್ ಕರಿ ಫೋನ್ಗೆ ಮುಂದೆ ಹೆಂಗೆ ಸರ್? ಇದು ಹುಡುಗಂದು ಮುಂದಿನ ಪಿಕ್ಚರ್ ಹೋಗಿ ಏಕಲಿ ಬಾತ್ ಕರೋ ಏನ್ರಿ? ಈಗ ನಮ್ಮ ಮನ್ಯಾಗ ಆಯ್ತು, ಹುಡುಗ ಸಿಗುದಿಲ್ಲ ಈಗ, ಬರೋಬರ್ ನಾಳೆ ನಮ್ದು ಆಯ್ತು, ಈಗ ನಿಮ್ಮ ಮನೆಗೆ ಬರ್ತೈತೆ, ಅದನ್ನ ನೀವು ಯೋಚನೆ ಅದ್ರ ಸಲ ಪ್ರೊಟೆಕ್ಷನ್ ಏನು ಮಾಡ್ತೀರಾ? ಹೇಳಿ ಸರ್, ಅದ್ರ ಬಗ್ಗೆನೇ ಮಾತಾಡಿದ್ದೀವಿ. ಹೇಳಿ ಕ್ಲಿಯರ್ ಎಲ್ಲರ ಜನರ ಮುಂದೆ ಮಾತಾಡಿ ಹೇಳ್ರಿ ಹೇಳ್ರಿ. ಅದ್ರ ಬಗ್ಗೆ ಡಿಸ್ಕಸ್ ಆಗಿದೆ. 3 दिन से रुको जी बा, उनकी भी कोशिश है बहुत ही. ये नहीं बोल रहे कि डिपार्टमेंट सपोर्ट नहीं करे, वो ये नहीं बोल रहे. धन्यवाद. पहले को क्या बेनिफिट है और सेकंड हमारे एरिया को प्रोटेक्शन क्या है? ಮುಂದಿನ ಅನಾಹುತ. ಬಾಲಕನ ಮನೆಯವರು ಈ ದುಃಖವನ್ನು ಭರಿಸಲು ಸಾಧ್ಯವಿಲ್ಲ. ಇನ್ನು ಮುಂದೆ ಈ ರೀತಿಯ ಘಟನೆ ನಗರದಲ್ಲಿ ನದಿಯ ಅಕ್ಕಪಕ್ಕದಲ್ಲಿ ಆಗಬಾರದು. ಇದಕ್ಕೆ ಏನಾದರೂ ಪರಿಹಾರೋಪಾಯ ಮಾಡಿ ಮತ್ತು ಬಾಲಕನ ಮನೆಯವರು ಬಡತನದಿಂದ ಬಂದಿದ್ದಾರೆ, ಅವರಿಗೆ ಸರ್ಕಾರದಿಂದ ಏನಾದರೂ ಪರಿಹಾರ ಸಿಗಲೆಂದು ಅಧಿಕಾರಿಗಳ ಮುಂದೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು.
आपके लोकांपर्यंत आज है कल्याण बॅरिगेशन वो बात तीसरा इसके पहले दो उसके बेटे का भी हुआ एक बार बेटे का हुआ यहाँ बहुत बेका पड़ी करे थोड़ा लगे छोड़ो क्या बात है तुम्हें उसके बेटे को मजा लगाया ऊपर भाग पाया और एक लड़का था ढूंढी में जा रहा था उससे भी अटैक करी बोल को आया था और जानवर डेली चलो आया ಥರ್ಡ್ ಫೋರ್ತ್ ಕೇಸ್ ಇದು ಮ್ಯಾನ್ ಲೀಟರ್ಸ್ ಆದಮೇಲೆ ಅದನ್ನು ನಾವು ಏನಾದರೂ ಅದಕ್ಕೆ ಆಕ್ಷನ್ ತೊಗೊಳ್ಳೇಬೇಕೀಗ ನಾಳೆ ದಿವಸ ಇದಕ್ಕೆ ದಾಂಡೇಲಿಗೆ ಜನರಿಗೆ ಕರೆಕ್ಟ್ ಆಗಬಾರ್ದು. ನೀವು ಏನು ಇನಿಷಿಯೇಟಿವ್ ತೊಗೊಳ್ತೀರಿ ತೊಗೊಳ್ಳಿ, ಅದ್ರ ಜೊತೆ ನಾವಿದ್ದೀವಿ, ಅದು ಆ್ಯಕ್ಷನ್ ಒಳಗೆ ಬರಬೇಕು ಅಷ್ಟೇ ಮಾಡ್ತೀನಿ. ಯಾಕಂತ ಹೇಳಿದರೆ ಇದು ಏನು ಇವರು ಡಿಪಾರ್ಟ್ಮೆಂಟಿಗೆ ಸಂಬಂಧ ಇಲ್ಲ, ಇದಿಲ್ಲ ವೈಲ್ಡ್ ಲೈಫ್. ಯಾಕಂದರೆ ನೀವು ತಹಸೀಲ್ದಾರ್ ಇದ್ದೀರಿ, ಯು ಹ್ಯಾವ್ ಟು ಟಾಕ್ ವಿತ್ ಆಲ್ ದ ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ಟೇಕ್ ಆಕ್ಷನ್. ಓಕೆ जो काम उनका करने का वो करेंगे. अभी पोस्ट ಕಂಟಿನ್ಯೂಸ್ ಕಮ್ಯುನಿಕೇಶನ್ ಇದ್ದಾವೆ. ನಾವು ಅದ್ರ ಸಂಬಂಧಪಟ್ಟಂತೆ ಈಗಾಗಲೇ ಡಾಕ್ಯುಮೆಂಟ್ ನಮ್ದೇನು ಪ್ರೊಸೀಜರ್ಸ್ ಇರ್ತಾವೆ, ಅದು ಈ ಪರಿಹಾರ ಆ್ಯಪ್ನಲ್ಲಿ ಹಾಕಬೇಕು, ಅದ್ರ ಸಂಬಂಧಪಟ್ಟ ಪಂಚರ ಆಗಬೇಕು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬೇಕು, ಪೊಲೀಸಿಂದ ಪಂಚನಾಮೆ ಆಗಿರಬೇಕು, ನಮ್ಮಿಂದ ಪಂಚನಾಮೆ, ಹೀಗೆ 10 ಹಲವಾರು ಅದ್ರ ಸಂಬಂಧಿಸಿದಂತೆ ಒಂದಷ್ಟು ಡಾಕ್ಯುಮೆಂಟ್ಸ್ ಇದ್ದಾವೆ. ಅವನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ರೆಡಿ ಮಾಡಿ ಇವತ್ತನ ನಾವು ಕಳಿಸೋದಕ್ಕೆ ಗೌರ್ಮೆಂಟಿಗೆ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಬೆಂಗಳೂರು ತನಕ ಎಲ್ಲರಿಗೂ ಕಮ್ಯುನಿಕೇಷನ್ ಎಲ್ಲ ಆಗಿದೆ. ಒಟ್ಟಾರೆ ನಾವು ಈಗೇನ ಮ್ಯಾಕ್ಸಿಮಮ್ ಈಗ ಬೆಳಿಗ್ಗಿಂತ ಏನೋ ಇಂತಿಷ್ಟು ಅಮೌಂಟ್ ಅಂತ ನಾವು ಹೇಳಕ್ಕೆ ಬರೋದಿಲ್ಲ ಅಂತೇಳಿ ಹೇಳಿದ್ರೆ ಅಧಿಕಾರಿ ನಮಗೆ ಆ ಅಧಿಕಾರ ಇರುವುದಿಲ್ಲ. ಎಷ್ಟು ಮ್ಯಾಕ್ಸಿಮಮ್ ಆಕೈತಲ್ಲ ಅಷ್ಟು ಲೆವೆಲಿಗೆ ನಾನು ಮಾಡೋದಕ್ಕಂತೂ ಮಾಡ್ತೇನೆ. ಗೊತ್ತಾಗ್ತಾ ಎಷ್ಟು ಹಾಕತ್ತೋ ಅದಕ್ಕೆ ನೀವೇನು ಅನ್ಕೊತೀರೋ ಅದಕ್ಕಿಂತ ಹೆಚ್ಚಿಗೆ ರೀತಿ ಒಳಗೆ ಬರುವಂಗೆ ಆಗ್ತದೆ. ನಂಬರನ್ನು ನಾವು ಹೇಳಿ ಬರೋದಿಲ್ಲ. ಮ್ಯಾಕ್ಸಿಮಮ್ ಎಷ್ಟು ಅಮೌಂಟ್ ಕೊಡ್ಬೋದು ಆ ರೀತಿ ಇದಕ್ಕನ್ನು ಮುಗಿಸೋ ಹಾಗೆ ಸರಿತಲ್ಲ. ಹಿಂಗೆ ಕಡಿಮೆ ಆ ಥರ ಏನಿಲ್ಲ. ಮ್ಯಾಕ್ಸಿಮಮ್ ಎಷ್ಟು ಕೊಡೋದು ಅಂತಿದೆಯೋ ಜೀವನಿಗೆ ಅಷ್ಟು ಕೊಡೋದಕ್ಕೆ ನಮ್ಮಿಂತ ಏನು ಫೈಲ್ ಕೊಟ್ಟಕ್ಕೆ ಮಾಡ್ಬೇಕಲ್ಲ, ರಿಮಾರ್ಕ್ಸ್ ಬರಬೇಕು, ಪ್ರತಿಯೊಂದು ನಾವು ಮಾಡ್ತೇವೆ. ಎಲ್ಲದೂ ನಾವು ಹಿಂಗೆ ಬರ್ದೇವಿ ಹಿಂಗೆ ಬರ್ದೇವಿ ಅಂತ ಹೇಳಲಿಕ್ಕೆ ನಮ್ಗೆ ಅಧಿಕಾರ ಇಲ್ಲ. ಹಂಗೆ ನಾವು ಹೇಳಲಿಕ್ಕೆ ಬರೋದಿಲ್ಲ. ನಾವು ಈಗ ಆಲ್ರೆಡಿ ಈಗಾಗಲೇ ಎಷ್ಟೇ ಆದ್ರೂ ಅವರಿಗೆ ಹೈಯೆಸ್ಟ್ ಕಾಂಪನ್ಸೇಷನ್ ಏನಿದೆ ಅದು ಮುಟ್ಟೋ ಹಾಗೆ, ಆ ಧನಾತ್ಮಕ ಪರಿಹಾರ ಏನಿದೆ ಅದು ಮುಟ್ಟೋ ಹಾಗೆ ನಾವು ಫೈಲ್ ಕೊಟ್ಟಪ್ಪನ್ನು ಮಾಡ್ತೇವೆ. ಇವತ್ತೇ ಕಳಿಸ್ತೇವೆ. ಇನ್ನು ಯಾವಾಗ ಆಗುತ್ತೆ ಯಾವಾಗ ಬರುತ್ತೆ ಅನ್ನುವಂಥದ್ದು ನಾವು ಅತಿ ಶೀಘ್ರ ಈಗ ಹಿಂಗೆ ಡೆಡ್ಲೈನ್ ಈಗ ಒಂದು ನಾಳೆನೇ ಆಕೈತಿ ಹಂಗೆ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಡಿಲೇ ಅಂತೂ ಆಗದಿದ್ದಂಗೆ ಎಲ್ಲರೂ ಕೂಡ ತಹಶೀಲ್ದಾರು ಕೂಡ ಅದೇ ಮಾತಾಡಿದ್ದಾರೆ, ಡಿ ಸಿ ಕೂಡ ಅದೇ ಮಾತಾಡಿದ್ದಾರೆ, ಡಿ ಎಫ್ ಮತ್ತು ಸಿ ಸಿ ಎಫ್ ಎಲ್ಲರೂ ಕೂಡ ಅದನ್ನೇ ಮಾಡಿದ್ದಾರೆ. ಎಲ್ಲರೂ ಮುತುವರ್ಜಿಯಿಂದ ಇದಕ್ಕೆ ಸಂಬಂಧಿಸಿದಂತೆ ಇಮಿಡಿಯೇಟ್ಲಿ ತುರ್ತು ಬರೋ ಹಂಗೆ ನಾವು ಮಾಡ್ಕೊಡೋ ಇದರೊಳಗೆ ತುರ್ತು ಇದರೊಳಗೆ ಅದೇ ನೀವು ಕೆಲಸ ಮಾಡಕ್ಕೆ ಬಿಡಕ್ಕೆ ಕೊಟ್ಟು ನಾವು ಅದು ಕೆಲಸ ಮಾಡಬೇಕು. ಒಂದು ಸಲ ಬರತ್ ಕೊಟ್ಟಿಲ್ಲ ನಾವು ಬರತ್ ಕೊಡೋದಕ್ಕೆ ಈಗ ಏನೈತೆಲ್ಲ ಪುಟಪ್ ಮಾಡಿ ಬಂದು ನಿಮಗೆ ನಾವು ರೈಟಿಂಗ್ ಸಿಗ್ತದೆ. ಕ್ಲಾರಿಫೈ ಮಾಡಿ ಏನು ಲಾಸ್ ಆಗೈತಿ ನಮಗೆಲ್ಲರಿಗೂ ನೋವೈತಿ. ಇದು ಕದ್ದು ಮುಚ್ಚಾಲೆ ಆಟ ಆಡೋದಕ್ಕಂತೂ ನಾವು ಮಾಡೋದಕ್ಕೆ ಬರೋದಿಲ್ಲ. ಏನು ವಿಚಾರ ಐತಿ ಇಮಿಡಿಯೇಟ್ಲಿ ನಾವು ಪುಟಪ್ ಮಾಡಬೇಕು, ಮಾಡಿ ಅದ್ರ ಸಂಬಂಧಿಸಿದಂತೆ ಪರಿಹಾರ ಕೊಡಬೇಕು. ಈಗ ಅವ್ರಿಗೇನು ಬರೆದು ಕೊಡ್ರಿ ಅಂತ ಹೇಳ್ತೀವಿ, ನಾವು ಏನು ಪ್ರೊಸೆಸ್ ಮಾಡ್ತೇವಲ್ಲ ಅದನ್ನ ಕಾಪಿ ಅವ್ರಿಗೆ ಕೊಡ್ತಾರೆ, ಏನೂ ತೊಂದರೆ ಇಲ್ಲ. ಅದನ್ನು ಯು ವಿಲ್ ಗೆಟ್ ಇದು ಅಲ್ವಾ, ನಾವೇನು ಪ್ರೊಸೆಸ್ ಮಾಡ್ತೇವಲ್ಲ ಆ ಕಾಪಿ ಅವ್ರಿಗೆ ಹಾಕಿ ಕೊಡುವಂಗೆ ಮಾಡ್ಬೇಕು. ಏನು ಕದ್ದು ಮುಚ್ಚಾಲೆ ಏನು ನನ್ನ ಮನಸ್ಸಾಗ ಏನೈತಲ್ಲ ಅದನ್ನ ಹೇಳೀನಿ. ಏನು ನಿಮ್ಮಿಂತ್ರ ಈಗ ನೀವು 10 ನಮ್ಗೆ ನನ್ನ ಬೈದು ನಾ ಮಾಡೋದ ಕೆಲಸ, ಅದು ಬಿಟ್ಟು ನನಗೆ ಯಾವುದೂ ಅಧಿಕಾರ ಇಲ್ಲ. ಏನು ಅಧಿಕಾರ ಐತೆ ಅದ್ರ ಪಕ್ಕ ನಾ ಮಾಡಿಕೊಳ್ಳೋ ಜವಾಬ್ದಾರಿ ನಂದು. ಆಯ್ತಾ? ಇದಕ್ಕೆ ಇಮಿಡಿಯೇಟ್ ಆಸ್ ಮಚ್ ಆಸ್ ಪಾಸಿಬಲ್ ನಾವು ಮಾಡ್ತೀವಿ. ಗೊತ್ತಾಗ್ತ ಅರ್ಜೆಂಟ್ ಮಾಡಿ ನೀವು ಇಲ್ಲೇ ಎಲ್ಲರೂ ಬಂದು ಇಲ್ಲೇ ಹೇಳಿಕೆ ಕೊಡಿ ಅಂದ್ರೆ ನಮ್ಮ ಹತ್ರ ಹೇಳಿಕೆ ಕೊಡ್ಬೋದು ಕುಡ್ಕೊಳಕ್ಕಾಗಲ್ಲ. ನಮ್ಮ ಕೆಲಸ ಏನದ ಅವ್ನು ಮಾಡ್ಬೇಕು, ನಾವು ಅದನ್ನ ಮಾಡ್ತೀವಿ. ಗೊತ್ತಾಯ್ತಾ? ಆ ಭರವಸೆ ನಾವು ಕೊಟ್ಟು ಸ್ವಲ್ಪ ತಾಳ್ಮೇಲೆ ಇರಲಿ, ವ್ಯವಸ್ಥೆ ಮಾಡ್ಕೊಡಿ ಜವಾಬ್ದಾರಿ ನಮಗೆ. ಎಲ್ಲರೂ ಡಿವೈಸ್ ಸರ್ ಅದರ ತಹಶೀಲ್ದಾರ್ ಅದರ ಎಲ್ಲರೂ ಕೂಡ ನಾವು ಮಾತಾಡ್ಕೊಂಡಿವಿ. ವಿಚಾರ ಇಮಿಡಿಯೇಟ್ಲಿ ಮಾಡೋದು. ಸರ್ ನೆಕ್ಸ್ಟ್ ಸ್ಟೆಪ್ ಏನು ಸರ್? ಎಲ್ಲರೂ ಕ್ವಶನ್ ಮಾಡ್ತಾರೆ ಇಲ್ಲ ಸರ್, ನೆಕ್ಸ್ಟ್ ಸ್ಟೆಪ್ ಈ ಮೊಸಳೆ ಅದು ಒಂದು ಮೊಸಳೆ ಇದೆ ಸರ್. ಆ ಮೊಸಳೆ ಇವಾಗ ರುಚಿ ಹತ್ತಿದೆ, ಏನಾಗಿದೆ ಗೊತ್ತಿಲ್ಲ. ನಾವು ಯಾವಾಗ ಮುಂದಿನ ಸ್ಟೆಪ್ ಏನು ಸರ್?
ಯಾವ ಟೈಪ್ ಹೇಳಿದಿರಲ್ಲ ಪಬ್ಲಿಕ್ ಒಳಗೆ ಪೂರ್ವ ಜನರಿಗೆ ನೀವು ಹೇಳಿದಿರಿ ಅದೇ ತರ ನಡ್ಕೊಳ್ಳೋದು ನಿಮ್ಗೆ ಕರ್ತವ್ಯ. ಯಾಕಂದ್ರೆ ಬಡವ ಫ್ಯಾಮಿಲಿ ಐತಿ, ರಿಕ್ಷಾ ನಡ್ಸ್ಕೊಂಡು ಜೀವನ ನಡೆಸ್ತಾನ. ಈಗ ಸಣ್ಣದೊಂದು ಖುಷಿನೂ ಬಿಟ್ಟುಗ್ಯಾನ, ತಮ್ಮನೂ ಬಿಟ್ಟುಗ್ಯಾನ, ಜೀವನ ನಡೆಸಿದ, ಏನೋ ಸಣ್ಣ ಪುಟ್ಟ ಕೆಲಸ ಮಾಡಿ ಅವನು ಹೆಲ್ಪ್ ಮಾಡ್ತಿದ್ದ. ಈಗ ಒಂದು 3 ವರ್ಷಕ್ಕೆ ಒಂದು 18 ವರ್ಷ ಆದ್ರೆ ಅವನೇ ತಂದೆ ಜೋಪಾನ ಮಾಡ್ತಿದ್ದ. ಆ ತಂದೆ ಪರಿಸ್ಥಿತಿ ನೋಡಾಕೂ ಆಗ್ತಾ ಇಲ್ಲ ನಮ್ಗೆ. ಆ ಪರಿಸ್ಥಿತಿ ಒಳಗೆ ದಯಮಾಡಿ ಎಲ್ಲರಿಗೂ ಕೇಳ್ಕೊತೀನಿ, ಎಲ್ಲ ಡಿಪಾರ್ಟ್ಮೆಂಟ್ನ ನಾವು ಅವ್ರಿಗೆ ಸಹಾಯ ಮಾಡ್ಬೇಕಾ, ಎಲ್ಲೆಲ್ಲಿ ಮನವಿ ಕೊಡ್ಬೇಕಾ ನಾವು ಕೊಡ್ತೀವಿ. ನೀವು ಆದಷ್ಟು ಬೇಗನ ಅವ್ರ ಪರಿಹಾರ ಕೊಡಿಸ್ಬೇಕಂತ ನಾನು ತಮ್ಮಲ್ಲಿ लॉकडाउन समझलिए ना 2 वर्ष आते लॉकडाउन समझ अभी एक सर बोल रहे थे हर एक की पॉलिसी है, अगर शेर खाता है या कुछ भी हमला होता है दूसरे के लिए पॉलिसी है, मगर के लिए कोई भी पॉलिसी नहीं है बोल के बोल रहे थे. तो क्यों नहीं, दांडेली में इतनी मगर है तो इस लॉ को भी लाने की कोशिश ಅದಕ್ಕಿಲ್ಲ ಅಂತ ಹೇಳಿಲ್ಲ. ಈಗ ಒಂದು ನಿಮಿಷ, ಹುಲಿ ಒಂದು ಎಮ್ಮೆ ಹಿಡಿದ್ರೆ ಬೇರೆ ತರ ಪರಿಹಾರ ಇದೆ, ಆಡ್ ಹಿಡಿದ್ರೆ ಬೇರೆ ತರ ಪರಿಹಾರ ಇದೆ. ಮನುಷ್ಯನಿಗೆ ಪರಿಹಾರ ಹೇಳಕ್ಕಾಗಲ್ಲ ಬಾಯಿಲಿ ಅಂತ ಹೇಳಿದ್ದು. क्या बात करने का वो बात करो. ನೀವು ಕೇಳಿದ್ರೆ ನಾವು ಉತ್ತರ ಕೊಡ್ತೇವೆ, ನೀವು ಕೇಳಿಲ್ಲ ಅಂದ್ರೆ ನಾವು ಉತ್ತರ ಕೊಡಕ್ಕೆ ಬರೋದಿಲ್ಲ, ಟೈಮ್ ಜಾಸ್ತಿ ಆಗ್ತದೆ. ಮೃತ ಬಾಲಕನ ಬಗ್ಗೆ ಅಧಿಕಾರಿಗಳ ಮಾತು. ಕಳೆದ 2 ದಿನಗಳಿಂದ ದಾಂಡೇಲಿಯ ಎಲ್ಲ ಘಟಕದ ಅಧಿಕಾರಿಗಳು ತುಂಬಾ ಮುತುವರ್ಜಿ ವಹಿಸಿ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಸ್ಥಳದಲ್ಲಿಯೇ ನಿಂತು ಬಾಲಕನ ದೇಹ ಹುಡುಕುವಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಇಂದು ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಬಾಲಕನ ಮೃತದೇಹ ಪತ್ತೆಯಾದ ನಂತರ ನಿಟ್ಟುಸಿರು ಬಿಟ್ಟ ಅಧಿಕಾರಿಗಳು. ಬಾಲಕನ ದೇಹ ಪತ್ತೆಯಾದ ನಂತರ ಯಾವ ರೀತಿಯಿಂದ ಅಧಿಕಾರಿಗಳು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆಂದು ಈ ವರದಿ ನೋಡಿ. ಮೃತ ಮೊಯಿನ್ ಇವರ ಮೃತದೇಹದ ಪತ್ತೆ ಬಗ್ಗೆ ಸುಮಾರು 2.5 ದಿವಸದಿಂದ ನಾವು ಸತತ ಪ್ರಯತ್ನ ಮಾಡಿದ್ದು. ಈ ದಿವಸ ಸುಮಾರು 7 ರ್ಯಾಫ್ಟ್ ಮತ್ತು 13 ಬುಟ್ಟಿ, ಇದರಲ್ಲಿ ಸುಮಾರು 100 ಜನ ಕಾರ್ಯಾಚರಣೆ ನಡೆಸಿ ಮೃತ ಮೊಯಿನ್ನ ಮೃತದೇಹವನ್ನು ತಗೊಂಬರಲಿಕ್ಕೆ ಯಶಸ್ವಿಯಾಗಿರ್ತದೆ. ಈಗ ಮೃತದೇಹದ ಮರಣೋತ್ತರ ಪರೀಕ್ಷೆ ಸಹ ನಡೆಯುತ್ತದೆ. ಇದಕ್ಕೆ ನಮ್ಮ ದಾಂಡೇಲಿಯ ಎಲ್ಲ ನಾಗರಿಕರು ಹಾಗೂ ಎಲ್ಲ ರ್ಯಾಫ್ಟ್ನವರು, ನುರಿತ ಈಜುಗಾರರು ಮತ್ತು ಎಲ್ಲ ಇಲಾಖೆ ಅಧಿಕಾರಿಗಳ ಶ್ರಮದಿಂದ ಈ ಒಂದು ಪತ್ತೆ ಕಾರ್ಯ ಸಾಧ್ಯ ಆಗಿದೆ. ಇದಕ್ಕೆ ನಾವು ತಾಲೂಕಿನ ಎಲ್ಲ ಅಧಿಕಾರಿಗಳಿಗೆ, ರ್ಯಾಫ್ಟ್ನವರಿಗೆ, ನುರಿತ ಈಜುಗಾರರಿಗೆ ಹಾಗೂ ಎಲ್ಲ ನಾಗರಿಕರಿಗೆ ಧನ್ಯವಾದ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಸರ್, ಏನಂತ ಹೇಳಿದರೆ ಕಳೆದ 3 ದಿನದಿಂದ ತಮ್ಮ ಇಲಾಖೆ ಆಗಿರ್ಬೋದು, ಅರಣ್ಯ ಇಲಾಖೆ ಆಗಿರ್ಬೋದು, ಸಾಕಷ್ಟು ನೀವು ಮುತುವರ್ಜಿ ವಹಿಸಿ ಶವ ಪತ್ತೆ ಆಗುವವರೆಗೂ ಅಲ್ಲೇ ಇದ್ದೀರಾ. ಇದೊಂದು ನೀವು ಶವ ತೆಗೆಯೋದ್ರಲ್ಲಿ ಯಶಸ್ವಿಯಾಗಿದ್ದೀರಿ ಸರ್. ಪ್ರಮುಖವಾಗಿ ಏನಂತ ಹೇಳಿದರೆ ರಾಫ್ಟ್ ಮಾಡುವಂಥ ಹುಡುಗರಾಗಲಿ, ತೆಪ್ಪೆ ನಡೆಸುವಂಥ ಹುಡುಗರಾಗಲಿ, ಅವರು ಜಾಸ್ತಿ ತಮ್ಮ ಎಫರ್ಟನ್ನು ಹಾಕಿ ಶವ ಹೊರ ತೆಗೆಯೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಸರ್. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಅವರಿಗೆ ನಾವು ಈಗಾಗಲೇ ಅವರಿಗೆಲ್ಲ ಧನ್ಯವಾದ ಹೇಳಿದ್ದೇವೆ. ಎಲ್ಲ ಸ್ವಯಂ ಪ್ರೇರಿತರಾಗಿ ಬಂದುಬಿಟ್ಟು ಅಷ್ಟೊಂದು ರಿಸ್ಕ್ ಇದ್ದರೂ ಸಹ ನಾವು ಕಣ್ಣಲ್ಲಿ ಲೈವ್ ನೋಡ್ತಾ ಇದ್ದೀವಿ. 4 ರಿಂದ 5 ಮೊಸಳೆಗಳು ಅಲ್ಲೇ ತಿರುಗಾಡ್ತಿದ್ವಿ. ಆದರೂ ಸಹ ಅದನ್ನು ಲೆಕ್ಕಿಸದೆ ಒಂದು ಊರಿನ ಮಗ ಅಂತ ಹೇಳ್ಬಿಟ್ಟು ಎಲ್ಲರೂ ಶ್ರಮಪಟ್ಟು ಆ ಒಂದು ಮೃತದೇಹನ ತಗೊಂಬರಲಿಕ್ಕೆ ಸಹಕರಿಸಿದ್ದಾರೆ. ನಾವು ಎಲ್ಲರಿಗೂ, ರ್ಯಾಪ್ನವರಿಗೆ, ಮುಟ್ಟಿಯವರಿಗೆ, ಎಲ್ಲ ನುರಿತ ಈಜುಗಾರ ಎಲ್ಲರಿಗೂ ನಾವು ಇಲಾಖೆ ವತಿಯಿಂದ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಎಲ್ಲರಿಗೂ ನಮಸ್ಕಾರಗಳು. 3 ದಿವಸದಿಂದ ಮಗುವನ್ನು ಮೊಸಳೆ ಹೊಡೆದುಕೊಂಡಿತ್ತು.
ಆ ಮೊಸಳೆನೂ ತರಬೇಕಾದ್ರೆ ನಾವು ತಗೊಂಡು ಸುದ್ದಿ ಗೊತ್ತಾದ ಕೂಡ ತಗೊಂಡು ಸ್ಟೇಷನ್ ಫೋನ್ ಮಾಡಿದ್ದೀವಿ. ಆವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಬಂದರು, ರಿಸಾರ್ಟ್ನವರು ಬಂದರು, ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಬಂದರು, ಎಲ್ಲರೂ ಬಂದರು. ಅವತ್ತಿನಿಂದ ಇವತ್ತಿನವರೆಗೂ 24 ತಾಸು ನಾವು ಬಹಳಷ್ಟು ಪ್ರಯತ್ನ ಮಾಡಿದಾಗ ಎಲ್ಲರ ಸಹಕಾರದಿಂದ ನಗರಸಭೆಯ ಸದಸ್ಯರು ಬಂದರು, ತಹಸೀಲ್ದಾರು ಬಂದರು, ಆಮೇಲೆ DF ಎಲ್ಲರೂ ಬಂದರು. ಎಲ್ಲ ವತಿಯಿಂದ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಪೂರ ನಮ್ಮನೆಲ್ಲ ಇದ್ದಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದ್ದರು. ಅವರೆಲ್ಲರೂ ಇದಕ್ಕೆ ಏನು ವ್ಯವಸ್ಥೆ ಬೇಕು, ಲೋನಿಂದ ಬೋಟಿಂದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ರು. ಆ ವ್ಯವಸ್ಥೆಯ ಪ್ರಕಾರ ನಾವು ಇಷ್ಟೊಂದು ದಿವಸ ಪ್ರಯತ್ನ ಮಾಡಿದ್ದಕ್ಕೆ ಮತ್ತು ಎಲ್ಲರ ಸರ್ಕಾರದಿಂದ ನಮಗೆ ಇವತ್ತು ನಮ್ಮ ಮಗು ನಮಗೆ ಸಿಕ್ಕಿದೆ. ಅದನ್ನು ಕಣ್ಣಾರೆ ನೋಡಿದ್ದೇವೆ. ಕೈ ಒಂದು ಕಟ್ಟಾಗಿದೆ, ಆದರೆ ಈ ಪರಿಸ್ಥಿತಿ ಬರ್ತಾರೆ. ಆದರೆ ಆ ಮಗುವಿನ ತಂದೆ ತಾಯಿ ಬಹಳ ಬಡವರಿದ್ದಾರೆ, ಅಡುಗೆ ಮನೆಯಲ್ಲಿದ್ದಾರೆ. ಅದೇ ಮಗು ಒಂದು ಸ್ವಲ್ಪ ಅಲ್ಲಿ ಕೆಲಸ ಮಾಡಿ ಏನೋ ಒಂದು ಸ್ವಲ್ಪ ಸಹಾಯ ಮಾಡ್ತಿತ್ತು, ಅದು ಆಗಿದೆ. ಅವ್ರ ತಂದೆಯೂ ಒಂದು ರಿಕ್ಷಾ ಡ್ರೈವರ್ ಇದ್ದಾನೆ, ಪ್ರೈವೇಟ್ ರಿಕ್ಷಾ ತಗೊಂಡು ನಡೆಸ್ತಾ ಇದ್ದಾನೆ. ಅವನಿಗೂ ಸಹಿತ ಸರ್ಕಾರದಿಂದ ಮತ್ತು ಬೇರೆ ಬೇರೆ ಎಲ್ಲಿಂದ ಸರ್ಕಾರ ಸಹಾಯ ಒದಗಿಸಿತ್ತು. ಆ ಸಹಾಯಧನವನ್ನು ಸಹಕರಿಸಿ ಮಾಡಬೇಕಂತ ರಾಜಕೀಯ ಮುಖಂಡರ ಭೇಟಿ. ಬಾಲಕನ ಮೃತದೇಹದ ಸುದ್ದಿ ಕೇಳುತ್ತಿದ್ದಂತೆ ತಾಲೂಕಿನ ರಾಜಕೀಯ ಅಧಿಕಾರಿಗಳಾದ ಮಾಜಿ ಶಾಸಕರಾದ ಸುನೀಲ್ ಹೆಗಡೆಯವರು ಭೇಟಿ ನೀಡಿ ಬಾಲಕನ ತಂದೆ ತಾಯಿಯವರಿಗೆ ಸಾಂತ್ವನ ಹೇಳಿ ಸ್ಥಳದಲ್ಲಿಯೇ ಸಹಾಯಧನ ಮಾಡಿದರು. ಮುಂದಿನ ದಿನಗಳಲ್ಲಿ ಈಗಾಗಲೇ ತಹಶೀಲ್ದಾರ್ ಹತ್ರ ಮತ್ತು DF ಅವ್ರ ಹತ್ರ ನಾನು ಮಾತಾಡಿದ್ದೇನೆ. ಅವರು ಏನು ಹೇಳಿದ್ದಾರೆ ಅಂದರೆ, ಈ ನದಿದು ಗುಂಟ ಇರುವಂಥ ಜಮೀನು ರೆವಿನ್ಯೂ ಜಮೀನು ಇರುವುದರಿಂದ ಸರ್ವೆ ಅವ್ರು ಮಾಡಬೇಕು ಅಂತ ಹೇಳಿದ್ದಾರೆ. ನಾನು DC ಸಾಹೇಬ್ರಿಗೆ ಮಾತಾಡಿ ಜಾಯಿಂಟ್ ಸರ್ವೆ ಮಾಡಿ ಪ್ರೊಟೆಕ್ಷನ್ ಕೊಡಬೇಕಿತ್ತು ಟೋಟಲಿ ಬರ್ದಾಗೆ. ಮತ್ತು ಎಲ್ಲೆಲ್ಲಿ ಇವರು ಪಾಯಿಂಟ್ಸ್ಗಳಿದ್ದಾವೆ ನದಿಗಿದಿ ಇದು ಬಟ್ಟೆಗಿತ್ತೆ ಒಗಿಲಿಕ್ಕೆ, ಈ ನಮ್ಮ ತೀರ್ಥಕ್ಷೇತ್ರದಲ್ಲಿ ಹೆಂಗೆ ಬ್ಯಾರಿಕೇಡ್ ಹಾಕಿ ಕಬ್ಬಿಣದ ಮಾಡಿಕೊಡ್ತಾರೆ, ಆ ರೀತಿಯ ವ್ಯವಸ್ಥೆ ಮಾಡಿಕೊಡಬೇಕು ಅಂಥೇಳಿ ಈಗಾಗಲೇ ನಾನು DF ಅವ್ರಿಗೂ ಮಾತಾಡಿದ್ದೇನೆ, ತಹಶೀಲ್ದಾರ್ಗೂ ಮಾತಾಡಿ DC ಮಾತಾಡಿ ಮುಂದಿನ ಮಾಡ್ತೇವೆ. ಜನ ಕ್ರೊಕೊಡೈಲ್ ಪಾರ್ಕಿಲ್ ಮಾಡಿರೋ ಉದ್ದೇಶ ಏನಂತ ಹೇಳಿದ್ರೆ ಟೂರಿಸಮ್ ಅಭಿವೃದ್ಧಿ ಆಗಬೇಕು ದಾಂಡೇಲಿ ಅಂತ ಮಾಡಿದ್ದಿದೆ. ಈ ರೀತಿ ಅಹಿತಕರ ಘಟನೆ ಆಗಬಾರ್ದಿತ್ತು, ಆಗಿದೆ. ಮುಂದಿನ ದಿನಗಳಲ್ಲಿ ಇದು ಆಗದ ಹಾಗೆ ಯಾವ ರೀತಿಯಿಂದ ಕ್ರಮ ಕೈಗೊಳ್ಳಬೇಕಂತೇಳಿ ಜಿಲ್ಲಾಧಿಕಾರಿಗಳು ಮತ್ತು DF ಅವರು ಜಾಯಿಂಟ್ ಆಗಿ ಮತ್ತು ಪೊಲೀಸ್ ಇಲಾಖೆಯವರು ಸೇರಿ ಮುಂದಿನ ದಿನಗಳಲ್ಲಿ ಜನರಿಗೆ ಏನು ಭಯದ ವಾತಾವರಣ ಇದನ್ನು ನಿವಾರಿಸುವಂಥ ಕೆಲಸ ಮಾಡ್ತಾರೆ. ಸರ್ಕಾರ ಅವರ ಪರವಾಗಿ ಇರ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ. ಅದೇ ರೀತಿ ವಿಧಾನ ಪರಿಷತ್ತಿನ ಸದಸ್ಯರಾದ SL ಘೊಟ್ನೇಕರ್ ರವರು ಬಾಲಕನ ಮನೆಗೆ ಭೇಟಿ ನೀಡಿ ಬಾಲಕನ ತಂದೆ ತಾಯಿಯವರಿಗೆ ಧೈರ್ಯ ತುಂಬಿದರು. ಸ್ಥಳದಲ್ಲಿಯೇ ಸಹಾಯಧನ ಮಾಡಿ ಸರ್ಕಾರದಿಂದ ಪರಿಹಾರ ಸಿಗುವ ಎಲ್ಲ ಕಾರ್ಯಗಳನ್ನು ನಾನು ಮಾಡುತ್ತೇನೆಂದು ಭರವಸೆ ನೀಡಿದರು. मदरसे में था आज इधर छोटा मोटा काम भी करता था 15 वर्ष का लड़का जितना पैसा भरने का हम भी मदद करते हैं और ये कर देंगे. ಮತ್ತು ನಿಮ್ದು ಇದರಿಂದ ವೈಲ್ಡ್ ಲೈಫ್ನಿಂದ ಏನು ಸರ್ ಈಗಾಗಲೇ ಫೈಲ್ ಎಲ್ಲ ಚೆಕ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀವಿ ಸರ್. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇವೆಲ್ಲ ಬರೋದಿದೆ, ಅವನ್ನೆಲ್ಲ ಸೇರಿಸಿ ಕಂಪ್ಲೀಟ್ ಎಲ್ಲ ರೆಡಿ ಮಾಡಿಬಿಟ್ಟು ನಾವು ಕಳಿಸ್ತೀವಿ ಸರ್. ಇಮಿಡಿಯೇಟ್ ಕೊಡಬೇಕಂತ ಇದೆ ನಾವು. ಹಾಂ ಸರ್, ಇವಾಗ 24 ವರ್ಷ ನಾವು ಇದನ್ನು ಚೆಕ್ ಕೊಡಬೇಕ್ರಿ. 24 ತಾಸು ಚೆಕ್ ಕೊಡಬೇಕಂತ ಚೆಕ್ ಬಂದಿದೆ. ಅವ್ರು ಆನ್ಲೈನಲ್ಲಿ ಅಕೌಂಟಿಗೆ ಡೈರೆಕ್ಟ್ ಮಾಡ್ತಾರೆ. ನಮ್ಗೆ ಇಲ್ಲಿಂದ ಆನ್ಲೈನ್ಲೇ ಮಾಡಿ ಕಳಿಸೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಸರ್. ಈಗ ಅದನ್ನೇ ಪ್ರೊಸೀಜರ್ ಮಾಡ್ತಾ ಇದೀವಿ ಸರ್. ಪ್ರಪೋಸಲ್ ಹೋದ್ರೆ ಅದು ಆಟೋಮೆಟಿಕ್ ವೆರಿ ಇಮಿಡಿಯೇಟ್ಲಿ ರೆಡಿ ಮಾಡ್ಬಿಡ್ತೀವಿ. ಯಾವುದು ಈಗ ಆ್ಯಕ್ಚುಲಿ ಸರ್ ಈ ಕೇಸ್ ಇನ್ನೂ ಎಲ್ಲೂ ರಿಜಿಸ್ಟರ್ ಆಗಿಲ್ಲ ಸರ್. ಅವ್ರು ಹೆಂಗೆ ಮಾಡ್ತಾರೋ ಕೂಡ ಈಗ ಕರಡಿ ದಾಳಿಗಳೊಳಗೆಲ್ಲನೂ 2 ರಿಂದ 5 ಲಕ್ಷವರೆಗೆ ಕೊಡ್ತಿದ್ರು ಸರ್. ಈಗ ಹೆಂಗಾಗಿದೆ ಮೊಸಳೆ ಸಂಬಂಧಪಟ್ಟಂತೆ ಈಗ ನೋಡಿದ್ವಿ ನಾವು ಮತ್ತೆ ಹೊಸ ಮಾತಾಡಿ ಅಂದ್ರೆ ಇದು ಇದಿಲ್ಲ ಸರ್, ಅಂದ್ರೆ ರೆಗ್ಯುಲರ್ಲಿ ಇವೆಂಟ್ ಇಲ್ಲ ಸರ್. ಹಿಂಗಾಗಿದೆ ಅಂತ ಹೇಳುವಂತ ಇವೆಂಟ್ ಇಲ್ಲ. ಇಲ್ಲಾಂದ್ರೆ ನಾವು ಅದ್ರ ಬಗ್ಗೆ ಇಷ್ಟು ಮಾಡ್ಬೋದು ಅಂತ ಹೇಳ್ತಾ ಇದ್ದೆ.
ಅದಕ್ಕೆ ಮಾಡ್ತಾರೆ ಬಿಡಿ. ನಾವು ಒಂದ್ಸಲ ಇವರಿಗೆ ಮಾತಾಡ್ತಾರೆ ಈ ಥರ ಆಗಿದೆ ಇದು ನಾಳೆ ಅದರ ಮ್ಯಾಗ ಇದು ಟೆಸ್ಟ್ ಆಗಿದೆ. ನಾ ಅದನ್ನ ನೋಡ್ಕೊತಿರ್ತಿದ್ದೆ ಈಗ. ಅದಕ್ಕಾರ ಒಂದರ ನೀವು ಬಲ್ಲಿಯೊಳಗೆ ಹಾಕಿ ಎಲ್ಲರೂ ಒಯ್ದು ನೋಡಬೇಕು ಅಂದರು. ಇಲ್ಲಾಂದ್ರೆ ಶೂಟ್ ಮಾಡ್ಬೇಕು, ಮತ್ತೇನು ಮಾಡ್ಬೇಕು, ಮತ್ತೆ ಅದೇ ರೀತಿ बकरियां तो मगर डेली मारता है. बकरियां तो घर में पूरे मारे पहले से क्या है सर बहुत मारा सब. मैं इतने दिन तुम नहीं बोलते तो अभी आने यहाँ आने में बोलता है. ಹಾನಗಲ್ ಇಲೆಕ್ಷನ್ ಬಂದಿದ್ದಾರೆ, ಇದು ಸ್ಪೆಷಲ್ ಕೇಸ್ ಅಂತ ಟ್ರೀಟ್ಮೆಂಟ್ ಅಂತ ಹೇಳಿದ್ದಾರೆ ಸರ್. ಅದು ಪ್ರೊಫೆಸರ್ ಕಳಿಸಿ ನಂತರ ಮಾತಾಡೋದು. ಮತ್ತೆ ರೆವಣಿಯಿಂದನೂ ತಹಶೀಲ್ದಾರ್ಗಳು ಮಾತಾಡಬೇಕು. ರೆವಣಿಯಿಂದ ಏನು ಸಿಗ್ತಿದ್ದಾರೆ ಸರ್? ಅದು ಓಕೆ ಸರ್. ಹೇಗೂ ಬಂದಿದೆ ಸರ್, ಖುಷಿ ಆಯಿತು. ಜೊತೆಗೆ ಮೇಡಮ್ ಮುನ್ಸಿಪಾಲಿಟಿಗೆ 1 ಲಕ್ಷ ರೂಪಾಯಿ ಜಮಾ ಮಾಡೋ ಜವಾಬ್ದಾರಿ ನಂದು. ಬಾಡಿ ಪಂಪ್ ಹೌಸ್ ವೆಸ್ಟ್ ಜಾಕ್ಮಲ್ ಪಂಪ್ ಹೌಸ್ಗಿಂತ ಒಂದು 100 ಫೀಟ್ ಮುಂದೆ ಸಿಕ್ತು. ಸಿಕ್ಕಿದಾಗ ಅದು ಬಾಡಿ ಕ್ರಶ್ ಆಗಿ ನಿನ್ನೆ ಸ್ಟ್ಯಾನ್ಲಿ 6 ಬೆಳಿಗ್ಗೆ ಬಂದಾಗಂತೂ 2-3 ಮೊಸಳಿ ಕ್ರಶ್ ಮಾಡ್ತಾ ಇತ್ತು. ಬಾಡಿ ನೀರಲ್ಲಿತ್ತ ಮೇಲೆ ನೀರಲ್ಲಿ ಬಿಟ್ಟು ಹೋಗಿತ್ತು ಮೊಸರು. ಬಿಟ್ಟು ಹೋಗಿ ಆಟ ಆಡ್ತಿತ್ತು ಬೆಳಿಗ್ಗಿಂದ. ಬಟ್ ಇವಾಗ ಯಾವಾಗ ಲಾಸ್ಟ್ ಎಬ್ಬಿಸ್ಬೇಕು ಬಿಟ್ಟು ಅದು ನೀವು ನೋಡುವಾಗ ಹಿಡ್ಕೊಂಡೇ ಇತ್ತು. ಹೌದು, ಬೆಳಿಗ್ಗಿಂದ ಶುರುವಾಗಿದೆ. ನೀವೇ ಓಡಿಸಿದ್ರ? ಇಲ್ಲ, ನಾವು ಬಿಟ್ಟ ಸೆಕೆಂಡ್ ನಾವು ಎಲ್ಲರೂ ಹೋಗ್ಬಿಟ್ಟಿವಿ ಅಲ್ಲಿಗೆ. ನಮ್ ನೋಡಿ ಬಿಟ್ಟು ಹೋಗ್ತದ್ದು. ಬೆಳಿಗ್ಗಿಂದ ಹೋದಾಗ ಬಿಡ್ತಿತ್ತು ಮತ್ತೆ ಮುಳುಗ್ತಿತ್ತು, ಬೆಳಿಗ್ಗಿಂದ ಹೋದಾಗ ಮುಳುಗ್ತಿತ್ತು. ಅಂದ್ರೆ ಆಟ ಆಡ್ತಾ ಇತ್ತು. ಅಂದ್ರೆ ನಾವು ಹೋದ ಕೂಡಲೇ ನೀರು ಕರ್ಕೊಂಡು. ಈ ಬಾಡಿ ಯಾವ ಸ್ಥಿತಿಯಲ್ಲಿ? ಬಾಡಿ ಒಂದು ಕಣ್ಣಿಲ್ಲ ಮತ್ತೆ ಲೆಫ್ಟ್ ಕೈ